ಶಿವಾ ಗುರು ಮಹಾಂತೇಶ್ವರ ಸಾಂಬ ಶಿವ ಕಡಕೋಳ ಪುರವಾಸ ಸಾಂಬ ಶಿವ ಕಡಕೋಳ ಪುರವಾಸ ಸಾಂಬ ಶಿವ ಮಡಿವಾಳ ಶಿವಯೋಗಿ ಸಾಂಬ ಶಿವ ಗುರು ಮಡಿವಾಳ ಶಿವಯೋಗಿ ಸಾಂಬ ಶಿವ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲಯಮನರು ಬಂದು ಕೇಳಿದರೆ ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಒಳಗ ಎಲ್ಲ ಕುಳಿತಿರುವಂತ ನಮ್ಮ ತಾಯಿ ಬಳಗದವರಲ್ಲಿ ಮುದ್ದು ಮಕ್ಕಳಲ್ಲಿ ನಿಮ್ಮೆಲ್ಲರ ಅಂತರಂಗದೊಳಗಿರುವಂತ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ನಾವು ನೀವೆಲ್ಲರೂ ಕೂಡ ದಿನನಿತ್ಯದ ಪ್ರಕಾರವಾಗಿ ಪುರಾಣವನ್ನ ಕೇಳಕೋತ ಆಲಿಸಿಕೋತ ಬಂದಿದ್ದೇವೆ. ನಿನ್ನೆಯ ದಿವಸ ಯಾವ ಬಿದನೂರದಿಂದ ಮಹಾಜ್ಞಾನಿಯಾಗಿರುವಂಥ ಮಡಿವಾಳಪ್ಪ ಗೊಬ್ಬರಕ್ಕೆ ಹೋಗಿ ಚನ್ನಬಸವ ಸ್ವಾಮಿಗಳಿಂದ ಏನು ಕಲಿಬೇಕು, ಏನು ಬಿಡಬೇಕು, ಏನು ಅಭ್ಯಾಸ ಮಾಡಬೇಕು ಅನ್ನುವಂಥ ಪ್ರಸಂಗದೊಳಗಿರುವಂಥ ಸಂದರ್ಭದೊಳಗ ನೀ ಹೋಗಿ ನಾ ಆಗೋದೆ ಹಂಗಪ್ಪ, ತನ್ನ ತಾನು ತಿಳಿದ ಮೇಲೆ ಇನ್ನೇನೇನೇನು ಅನ್ನುವಂಥ ಪದವನ್ನು ನಿನ್ನೆ ದಿವಸ ಕೇಳಿದ್ದೇವೆ. ಆಮೇಲೆ ಈತ ಮಹಾಜ್ಞಾನಿ ಅದನಪ್ಪ, ಈತನನ್ನು ಕಲಿಸುವಂಥ ಸಾಮರ್ಥ್ಯ ಬರಲೇ ಇಲ್ಲ. ಕಾಲಯಮನರು ಬಂದು ಕೇಳಿದರೆ ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ. ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ, ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ. ಹರಿಹರ ದಂಪತಿಗಳು ವಲಯ ಅಧ್ಯಕ್ಷರು ಖಜೂರಿ ಆಳಂದ ಅವರಿಗೆ ಶಂಕರಶ್ರೀ ಪ್ರಶಸ್ತಿಯನ್ನು ಕಡಿಕೋಳ ಮಡಿವಾಳೇಶ್ವರ ಮಹಾಪುರಾಣವನ್ನು ತಮ್ಮ ಅಮೃತವಾಣಿಯಿಂದ ನುಡಿಸ್ತಕ್ಕಂಥ ರುದ್ರಮುನಿ ಶ್ರೀಗಳು ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮರ್ಯಪ್ಪ ಮುಖ್ಯ ಬೀರ್ಲಿಂಗೇಶ್ವರ ದೇವಸ್ಥಾನ ಪಟ್ಟಣದ ಪೂಜ್ಯರು ಬಸವಪಟ್ಟಣ ಈ ಇರುವರು ಶ್ರೀಗಳು ಶಂಕರಶ್ರೀ ಪ್ರಶಸ್ತಿಯನ್ನು ನೀಡಬೇಕಾಗಿ ನಾವು ಗ್ರಾಮದ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನೋಡ್ರಿ, ಭೀಮರಾವ್ ಪೊಲೀಸ್ ಪಾಟೀಲ್ ಕಣ್ಣೂರು ಅವರು ಎಷ್ಟು ಚಂದ ಸಾಹಿತಿಗಳದಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಶಂಕರಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ಭೀಮರಾವ್ ಪೊಲೀಸ್ ಪಾಟೀಲ್ ಕಣ್ಣೂರು ಅವರು ನೋಡ್ರಿ, ನಾವೆಲ್ಲ ಕಾಣುವಂಥ ಮಾತನಾಡದೇ ಇರುವಂಥ ದೇವರಪ್ಪ ಅಂತಂದ್ರೆ ಬಬಲಾದದ ಚನ್ನಬಸವ ಮಹಾಸ್ವಾಮಿಗಳು ಅನ್ನುವಂಥದ್ದು. ಅಂಥ ಚನ್ನಬಸವ ಶಿವಯೋಗಿಗಳ ಮೇಲೆ ಕವಿತೆಗಳನ್ನು ಬರೆದಿರುವಂಥ ಖ್ಯಾತ ಕವಿಗಳಾರಪ್ಪ ಅಂತಂದ್ರೆ ಭೀಮರಾವ್ ಪೊಲೀಸ್ ಪಾಟೀಲ್ ಕಣ್ಣೂರು ಅವರಿದ್ದಾರೆ. ಅವರು ಕೂಡ ಶಂಕರಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕಾಗಿ ವಿನಂತಿ. ರಾಜಶೇಖರ್ ಹರಿಹರ ವಲಯ ಅಧ್ಯಕ್ಷರು ಕಸಪ ಅವರು ಕೂಡ ಈ ಒಂದು
ಶಂಕರಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಕೂಡ ತಮ್ಮದೇ ಆಗಿರುವಂತ ಸಾಧನೆ ಒಳಗೆ ತೊಡಗಿಕೊಂಡಿದ್ದಾರೆ. ಅವರಿಗೆ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕವಾಗಿ ಅಭಿನಂದಿಸೋಣ. ಹಾಗೇನೆ ವೈಶಾಲಿ ಎಸ್ ಪಾಟೀಲ್ ಅಧ್ಯಕ್ಷರು ಕಡಳಿ ಆಳಂದ ಅವರು ಕೂಡ ಇವತ್ತಿನ ಶ್ರೀ ಶಂಕರಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ತುಂಬ ಆಯುಷ್ಯ ಸುಖ ಶಾಂತಿ ನೆಮ್ಮದಿಯನ್ನ ಶಂಕರಲಿಂಗೇಶ ಕೊಟ್ಟೇ ಕೊಡಲಿ ಅನ್ನುವಂಥದ್ದು ಜೋರಾದ ಚಪ್ಪಾಳೆಗಳ ಮೂಲಕವಾಗಿ ಒಪ್ಪಿಕೊಳ್ಳಬೇಕಾಗಿ ವಿನಂತಿ. ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಒಂದಿಷ್ಟು ಚುಚ್ಚು ಮಾತುಗಳನ್ನು ಆಡಿರುವಂತ ಪ್ರಸಂಗದೊಳಗ ನೋವಾಗತ್ತಾ, ಮನಸ್ಸಿಗೆ ಗಾಯವಾಗತ್ತಾ. ಅದಕ್ಕೆ ಬಸವಣ್ಣ ಹೇಳ್ತಾರಲ್ಲ, ಎಡದ ಕೈಯಲ್ಲೇ ನೆಗಡವನ್ನು ಹಿಡಿದುಕೊಂಡು ಬಲದ ಕೈ ಕಳೆದುಕೊಂಡರೆ ನೋಯೇ ದಿಪ್ಪೋದೆ, ಪ್ರಾಣ ಒಂದಾಗಿ ದೇಹ ಬೇರಿಲ್ಲ, ಲಿಂಗವ ಬೋಧಿಸಿ ಜಂಗಮವನ್ನು ದಾಸಿ ಸಂಗಮ ದೇವ ಅನ್ನೋ ಹಾಡ. ಒಂದು ಸರ್ತಿ ಮನಸ್ಸಿಗೆ ನೋವಾದರೂ ಕೂಡ ಪರವಾಗಿಲ್ಲ, ತಾಯಿ ಹೇಳುವಂತ ಮಾತಿನ ಪ್ರಕಾರಗಳಾಗ ಅಪ್ಪ ನೀ ಬರುವಂತ ನೋವುಗಳು ಎಲ್ಲವೂ ಕೂಡ ಬರಲಿ, ಎಷ್ಟು ನೋವುಗಳು ಬರ್ತಾವ ಬರಲಿ, ಗುರು ಮಹಾಂತೇಶನ ಆಶೀರ್ವಾದ ಒಂದು ನಿನ್ನ ಜೊತೆ ಇತ್ತಪ್ಪ ಅಂತಂದ್ರ ಬಂದಿರುವಂತ ನೋವುಗಳೆಲ್ಲವೂ ಕೂಡ ನಿವಾರಣೆ ಆಗುವಂತ ಬಹಳ ಪ್ರೀತಿಯಿಂದ ಕರುಣೆಯಿಂದ ಬೆಳೆಸಿರುವಂತ ಪ್ರಸಂಗದೊಳಗ ಇನ್ನೇನು ತಾಯಿ ಎಷ್ಟಾದರೂ ಕೂಡ ಹೇಳಬೇಕು ಅಂತಂದಾಗ ಅಮ್ಮ ಯಾಕೆ ಚುಚ್ಚು ಮಾತುಗಳನ್ನ ಆಡ್ತಾರ, ತಂದೆ ಇಲ್ಲದ ಮಗನಂತ ಅಂತಾರ, ಯಾರಿಂದ ನಾನು ಜನ್ಮವನ್ನು ಪಡೆದುಕೊಂಡಿದ್ದೇನೆ, ನನ್ನ ಹುಟ್ಟಿಗೆ ಕಾರಣವೇನು ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನ ತಾಯಿ ಮುಂದಿಟ್ಟಾಗ ತಾಯಿ ಎಲ್ಲವನ್ನ ನಡೆದಿರುವಂಥ ಘಟನೆಗಳನ್ನ ಎಳಿಯಾಗಿ ಬಿಚ್ಚಿ ಮಡಿವಾಳನಿಗೆ ಹೇಳ್ತಾಳೆ. ತಾಯಿ ಹೇಳಿರುವಂತ ಮಾತಿನ ಪ್ರಕಾರ ಯಾವ ಮಡಿವಾಳ ಶಿವಯೋಗಿ ಆಗಿರುವಂತವನು ಒಂದು ಸತಿ ಮನಸ್ಸು ಜಲ್ ಅನ್ನುತ್ತಾ ಮನಸ್ಸು ಚೇ ಅನ್ನುತ್ತಾ ನಾನು ಯಾರಿಂದ ಜನ್ಮವನ್ನು ತಡೆದುಕೊಂಡೇನೆ, ಯಾರಿಂದ ಜನ್ಮವನ್ನು ಪಡೆದುಕೊಂಡೇನೆ ಅಂತ ಶಿವಯೋಗಿಯನ್ನ ದರ್ಶನ ಮಾಡಬೇಕು. ಈ ಜನ್ಮ ಹುಟ್ಟೈತಪ್ಪ ಅಂತಂದ್ರ ಈ ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕು. ಗುರುವಿನ ಆಸ್ತಿ ಇಟ್ಟಿರುವಂತ ಹೆಜ್ಜೆಯನ್ನ ಹಿಂದೆ ಇಟ್ಟಿರುವಂತ ಹೆಜ್ಜೆಯನ್ನ ಮತ್ತೊಮ್ಮೆ ನಾ ತಪ್ಪಿ ಬಿಡೋಂಗಿಲ್ಲ ಅಂತೇಳಿ ಅವತ್ತ ಮನೆಯನ್ನ ಬಿಡುವಂತ ವಿಚಾರವನ್ನ ಮಾಡ್ತಾನ. ಮನೆಯನ್ನು ಬಿಟ್ಟು ಅಮ್ಮನ ಕೈಯೊಳಗಿರುವಂತ ಜೋಳಿಗೆಯನ್ನು ತೆಗೆದುಕೊಂಡು ಮತ್ತೆ ಅವರು ಪರಳೆ ಯಾವ ಸ್ಥಳಕ್ಕೆ ಹೋಗ್ತಾರಪ್ಪ ಅಂತಂದ್ರ ಗುರುಮಹಾಂತೇಶನ ಸನ್ನಿಧಾನವಾಗಿರುವಂತ ಚಟ್ನಿ ತಿಂದು ತತ್ರಾಣಿ ನೀರು ಕುಡಿದು ತೃಪ್ತಿ ಇಂದಿದ್ದಾಳೆ ಕೃಷಿಕ ಕುಮಾರಿ. ಬೆಣ್ಣೆ ಬ್ರೆಡ್ ತಿಂದು ಬಾದಾಮಿ ಹಾಲು ಕುಡಿದು ಮಂಜುಕೆನೆ ಹಲ್ವಾ ನುಂಗಿ ಹೊಟ್ಟೆ ನೋವು ಎನ್ನುತ್ತಿದ್ದಾಳೆ ಶ್ರೀಮಂತ ಕುಮಾರಿ. ಅಮೃತದ ಆರೋಹಣೆ ಮಾಡುವ ಕಳ್ಳ ಭಕ್ತರ ಕಡೆಗಣಿಸಿ ಮೋಸ ವಂಚನೆ ಇಲ್ಲದೆ ನಿಜ ಭಕ್ತಿಯ ಬಡವನಿಗೊಲಿಯುತ್ತಾನೆ ಶಂಕರಲಿಂಗೇಶ.